ಆಲ್ ದಿ ಬೆಸ್ಟ್. ಓಕೆ, ಏನು ಇಷ್ಟ ಆಯ್ತು ಸಿನಿಮಾದಲ್ಲಿ? ಮೆಸೇಜ್ ಮೇಡಮ್, ಗುಡ್ ಮೆಸೇಜ್ ಇದೆ. ಓಕೆ, ಥ್ಯಾಂಕ್ ಯು. ಏನು ಇಷ್ಟ ಆಯ್ತು ನಿಮಗೂ? ಅಂಡರ್ಸ್ಟ್ಯಾಂಡಿಂಗ್ ಹೆಂಗಿರುತ್ತೆ ಪೇರೆಂಟ್ಸ್ ಮತ್ತು ಚಿತ್ರ ನೋಡಿ ಆಸ್ ಅ ಫ್ರೆಂಡ್. ಥ್ಯಾಂಕ್ ಯು. ಸಿನಿಮಾ ಚೆನ್ನಾಗಿದೆ, ಎಲ್ಲರೂ ಫ್ಯಾಮಿಲಿ ಕೂತು ನೋಡುತ್ತಾರೆ. ಓಕೆ, ಥ್ಯಾಂಕ್ ಯು. ಓಕೆ, ಏನು ಇಷ್ಟ ಆಯ್ತು ಸರ್ ನಿಮಗೆ? ಕಾಮಿಡಿ ಎಲ್ಲ ಚೆನ್ನಾಗಿದೆ, ಸ್ಟೋರಿ ತುಂಬ ಚೆನ್ನಾಗಿದೆ. ಥ್ಯಾಂಕ್ ಯು. ಚೆನ್ನಾಗಿದೆ, ನೋಡ್ಬೋದು. ಓಕೆ, ಯಾರು ನೋಡಬೇಕು ಸರ್? ಎಲ್ಲರೂ ನೋಡ್ಬೋದು, ಫ್ಯಾಮಿಲಿ ಫಿಲ್ಮ್ಸ್ ಇದೆ, ಫ್ಯಾಮಿಲಿ ಬಂದು ನೋಡ್ಬೋದು. ಓಕೆ, ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್. ಹೇಗನ್ನಿಸ್ತು ಸಿನಿಮಾ? ಓಕೆ, ಥ್ಯಾಂಕ್ ಯು. ಹಿಡ್ಕೋತೀನಿ, ಹೇಳಿ. ಎಮೋಷ್ನಲ್ ಆಗಿ ತುಂಬ ವರ್ಷಗಳಾಯಿತು ಈ ಥರ ಕಾನ್ಸೆಪ್ಟ್ ನೋಡಿ ನಾವು. ತುಂಬ ಸಿಂಪಲ್ ಕಾನ್ಸೆಪ್ಟು, ಬಟ್ ದೊಡ್ಡವರು ಯಾವ ಥರ ಮನೆತನ, ಆಮೇಲೆ ಇದಕ್ಕೆ ಮಕ್ಕಳ ಆಸೆಗಳನ್ನ ತುಳಿತಾರೆ, ಅವ್ರ ಡ್ರೀಮ್ಸ್ನ ತುಳಿತಾರೆ ಅನ್ನೋದು ಅದನ್ನು ತುಂಬ ಚೆನ್ನಾಗಿ ಅರ್ಥ ಮಾಡಿಸ್ತಾರೆ. ಎಲ್ಲರೂ ನೋಡಬೇಕಾಗುತ್ತೆ. ಥ್ಯಾಂಕ್ ಯು ಸರ್. ಏನು ಇಷ್ಟ ಆಯ್ತು ಸಿನಿಮಾದಲ್ಲಿ? ಆ್ಯಕ್ಟಿಂಗ್ ಎಲ್ಲ ಚೆನ್ನಾಗಿದೆ, ಸೂಪರ್ ಹೀರೋ ಚೆನ್ನಾಗಿದೆ. ಆಗಿದೆ. ಓಕೆ, ಏನು ಇಷ್ಟ ಆಯ್ತು ಸಿನಿಮಾದಲ್ಲಿ? ಆ್ಯಕ್ಟಿಂಗು ಓಕೆ, ಸಿನಿಮಾ ಕಾನ್ಸೆಪ್ಟ್ ಬಗ್ಗೆ ಏನು ಹೇಳ್ತೀರಾ? ಅಂದರೆ ಏನೇ ಇದ್ರೂ ಮಕ್ಕಳ ಮೇಲೆ ಮಾಡಬಾರ್ದು ಅಂತ. ಓಕೆ, ನಿಮಗೆ ಸಿನಿಮಾ ಇಷ್ಟ ಆಯ್ತಾ? ಥ್ಯಾಂಕ್ ಯು. ಚೆನ್ನಾಗಿದೆ ಫಿಲಮು, ಕಾಮಿಡಿ ಚೆನ್ನಾಗಿದೆ, ಸೆಂಟಿಮೆಂಟ್ ಚೆನ್ನಾಗಿದೆ, ಫ್ಯಾಮಿಲಿ ಎಲ್ಲ ನೋಡ್ಬೋದು. ಅದರಲ್ಲೇ ನಮ್ಮ ಸಿನಿಮಾ ಚೆನ್ನಾಗಿದೆ. ಓಕೆ ಓಕೆ ಸರ್. ಸರ್ ನಿಮಗೇನು ಅನಿಸ್ತು? ಥ್ಯಾಂಕ್ ಯು. ಒಳ್ಳೆ ಫ್ಯಾಮಿಲಿ ಮೂವಿ. ಒಂದು ಭಾಳ ವಿಶೇಷ ಅಂತಂದರೆ ಆ್ಯಕ್ಟಿಂಗ್ ಎಲ್ಲದು ಚೆನ್ನಾಗಿದೆ. ಎಸ್ಪೆಷಲಿ ನಮ್ಮ ವಿಜಯ್ ಅವ್ರ ಆ್ಯಕ್ಟಿಂಗ್ ಭಾಳ ಚೆನ್ನಾಗಿದೆ. ಇಂಥ ಒಳ್ಳೆ ಡೈರೆಕ್ಷನ್ನು ಆ್ಯಂಡ್ ಒಳ್ಳೆ ಕಲಾವಿದ. ಆ್ಯಂಡ್ ಎಲ್ಲವರು ಇಂಟ್ಯಾಕ್ಟ್ ಆಗಿ ಥಿಯೇಟ್ರಲ್ಲಿ ಎಲ್ಲರನ್ನು ಜನನ ಒಟ್ಟಾಗಿ ಇಡಬೇಕು ಅಂತ ಭಾಳ ಚೆನ್ನಾಗಿ ಮಾಡಿದ್ದಾರೆ. ಗುಡ್ ಫ್ಯಾಮಿಲಿ ಮೂವಿ, ಎಸ್ಪೆಷಲ್. ಸರ್, ಮಕ್ಕಳನ್ನ ಈಗಿನ ಕಾಲದಲ್ಲೂ ಆ ಥರ ಕಟ್ಟಾಕೋದು ಇದೆಯಾ? ಹೇಗೆ ಫ್ರೀಡಮ್ ಆಗಿ ಬಿಡಬೇಕು ಅಂತೀರಾ? ಹೇಗೆ ಫ್ರೀಡಮ್ ಕೊಡಬೇಕು ಆ್ಯಂಡ್ ವಿ ಶುಡ್ ಆಲ್ಸೋ ಎಜುಕೇಟ್, ಅವ್ರನ್ನ ಗೈಡ್ ಮಾಡಬೇಕು. ನಿಜ ಸರಿ ಏನು ತಪ್ಪೇನು ಅಂತ ಗೈಡ್ ಮಾಡಬೇಕು. ಫ್ರೀಡಮ್ ಅಂದರೆ ಅರ್ಥ ಇದೆ, ಇಟ್ ಇಸ್ ನಾಟ್ ಜಸ್ಟ್ ಫ್ರೀಡಮ್. ಒಂದು ದಾರಿ, ಇದು ಒಳ್ಳೆ ದಾರಿ, ಎಲ್ಲರಿಗೂ ಅರ್ಥ ಮಾಡಿಕೊಂಡು ರೈಟ್ ಡೈರೆಕ್ಷನ್ ಅಂತ ಹೇಳಿ ತೋರಿಸುವಂಥ ಚೆನ್ನಾಗಿದೆ. ಮೆಸೇಜ್ ಫಿಲ್ಮಲ್ಲಿ ಒಂದು ಒಳ್ಳೆ ಮೆಸೇಜ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. It is a very nice family movie. All are act well, especially the comedy and cinema. He acts very well. ಶಾಲೆಯ ಚಿತ್ರ ಲಲಿತವಾಗಿ ಮಧುರವಾಗಿತ್ತು. ಎಲ್ಲರೂ ಚೆನ್ನಾಗಿ ತಮ್ಮ ಪಾತ್ರಗಳನ್ನು ನಿರ್ವಹಿಸಿದ್ರು. ಸಂತೋಷ ಕಳೆದ್ವಿ. ಈಗಿನ ಕಾಲದಲ್ಲಿ ಮಕ್ಕಳನ್ನ ಕಟ್ಟಾಕಬಹುದಾ? ಹೇಗೆ ಮ್ಯಾನೇಜ್ ಮಾಡಬೇಕು ಮಕ್ಕಳನ್ನ? ಅದು ಕೂಡ ಅಲ್ಲ, ನಿಮ್ಮ ಪ್ರಕಾರ ಕಟ್ಟಾಕ್ಬೇಕಾ ಮಕ್ಕಳನ್ನ? ಹೇಗೆ ಫ್ರೀಡಮ್ ಆಗಿ ಬಿಟ್ಟರು? ಜವಾಬ್ದಾರಿ ಅವ್ರಿಗೆ ಗೊತ್ತಿದೆ. ಈಗ ನಮಗಿಂತ ಜಾಣರಾಗಿದ್ದಾರೆ ಈಗಿನ ಕಾಲದ ಹುಡುಗರು, ಅದರಿಂದ ಅವ್ರಿಗೆ ಫ್ರೀಡಮ್ ಕೊಡೋದು ಒಳ್ಳೆಯದು. ಥ್ಯಾಂಕ್ ಯು ಸರ್. ಹೇಳಿ ಸರ್, ನಿಮ್ದೊಂದು ಪಾತ್ರ ಬರುತ್ತೆ ಸಿನಿಮಾದಲ್ಲಿ, ಅದ್ರ ಬಗ್ಗೆ. ಒಂದು ಪಾತ್ರ ಇತ್ತು, ಆ ಪಾತ್ರನ ಅದು ಯಾವ ಥರ ನಿಭಾಯಿಸಿದ್ದೀನಿ ನೋಡೋಣ ಅಂತ ಬಂದೆ. ಬಟ್ ಇಡೀ ಚಿತ್ರ ನೋಡಿದಾಗ ನಾನು ತುಂಬ ಪುಲಕಿತನಾದೆ. ಏನಪ್ಪ ವಿಜು ಇಷ್ಟೊಂದು ಜ್ಞಾನ ಇಟ್ಕೊಂಡಿದ್ದಾನೆ, ಭಂಡಾರನ ತುಂಬಿಸ್ಕೊಂಡಿದ್ದಾನೆ ಅಂತ ಇವತ್ತು ನನಗೆ ಗೊತ್ತಾಯಿತು. ನನಗೆ ಹಳೆ ಸ್ನೇಹಿತನೇ, ಬಟ್ ಆದರೂ ಅವನು ಇಷ್ಟೊಂದು ಟ್ಯಾಲೆಂಟೆಡ್ ಅಂತ ಗೊತ್ತಿರಲಿಲ್ಲ. ಬಟ್ ಒಳ್ಳೆ ನಿರ್ದೇಶನ ಮಾಡಿದ್ದಾನೆ. ತುಂಬ ಮೆಚ್ಚುಗೆ ಆಗಿದ್ದೇನಪ್ಪ ಅಂತಂದರೆ, ತುಂಬ ವರ್ಷದ ಮೇಲೆ ಇಡೀ ಫ್ಯಾಮಿಲಿ ಕೂತ್ಕೊಂಡು ನೋಡೋಂಥ ಒಂದು ಚಿತ್ರ ಮಾಡಿದಾನಲ್ಲ, ಅದು ಅದ್ಭುತವಾಗಿದೆ. ಎಲ್ಲ ಕಲಾವಿದರು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಬಟ್ ಮೈಂಡ್ ಬ್ಲೋಯಿಂಗ್ ಪರ್ಫಾರ್ಮೆನ್ಸ್ ಬಂದು ಅನ್ವಿತಂದು. ಹ್ಯಾಟ್ಸ್ ಆಫ್ ಟು ಹರ್. ಐ ರಿಯಲಿ ವಿಶ್ ಫ್ರಮ್ ಮೈ ಬಾಟಮ್ ಆಫ್ ದ ಹಾರ್ಟ್ ವೆರಿ ಬೆಸ್ಟ್ ಟು ಹರ್. ಸರ್, ಈಗಿನ ಕಾಲದಲ್ಲಿ ಮಕ್ಕಳನ್ನ ಕಟ್ಟಾಕೋದು ಹೇಗೆ ಅನ್ಸುತ್ತೆ ಸರ್? ಕಟ್ಟಾಕಬಾರ್ದು, ಬಟ್ ಫ್ರೀಡಮ್ ಕೊಡಬೇಕು. ಆ ಫ್ರೀಡಮ್ನ ಮಿಸ್ಯೂಸ್ ಮಾಡದೇ ಇರೋ ಥರನೂ ನೋಡ್ಕೋಬೇಕು. ಎರಡೂ ಇದೆ. ಫ್ರೀಡಮ್ ಕೊಡಬೇಕು, ಆದರೆ ಮಿಸ್ಯೂಸ್ ಮಾಡದೇ ಇರೋ ಥರ ನೋಡ್ಕೋಬೇಕು. ಅದೇ ಇರೋದು ಇಂಪಾರ್ಟೆಂಟ್. ಭಾಳ ಅದ್ಭುತವಾಗಿ ಚಿತ್ರ ತೆಗೆದಿದ್ದಾರೆ. ಬಟ್ ನಮ್ಮ ಕನ್ನಡ ರಸಿಕರು ಬಂದು ನೋಡಬೇಕು, ಅದೊಂದು ನಾನು ಕಳಕಳಿಯಾಗಿ ಪ್ರಾರ್ಥನೆ ಮಾಡ್ಕೊತೀನಿ. ಬಂದು ಇಂಥ ಉದಯೋನ್ಮುಖ ನಿರ್ಮಾಪಕರು, ನಿರ್ದೇಶಕರಿಗೆ ಎಲ್ರಿಗೂ ಸಹಾಯ ಮಾಡಬೇಕು ಅವರು ಅಂತ. ಚಿತ್ರಮಂದಿರಕ್ಕೆ ಬಂದರೆ ಎಲ್ರಿಗೂ ಒಳ್ಳೆಯದಾಗುತ್ತೆ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಹೇಳಿ, ಹೇಗೆ ಅನಿಸ್ತು ಸರ್? ಓವರಾಲ್ ಮ್ಯೂಸಿಕ್ ತುಂಬ ಇಷ್ಟ ಆಯಿತು. ಆ್ಯಂಡ್ ಫಿಲಮ್ ರಿಲೇಟಬಲ್ ಅನಿಸುತ್ತೆ. ಮೈಸೂರು ಕಡೆಯವ್ರಿಗೆ, ಬ್ಯಾಂಗ್ಳೂರು ಕಡೆಯವ್ರಿಗೆ ಡಿಸ್ಟ್ರಿಕ್ಟ್ ಪೇರೆಂಟ್ಸ್ ಇರ್ತಾರೆ. ಸೊ ಐ ಥಿಂಕ್ ಇಟ್ ಈಸ್ ಕ್ವೈಟ್ ರಿಲೇಟಬಲ್. ಆ್ಯಂಡ್ ಓವರಾಲ್ ಅ ಗುಡ್ ಲೈಕ್. ಥ್ಯಾಂಕ್ ಯು. ನಿಮಗೆ ತುಂಬ ಚೆನ್ನಾಗಿದೆ. ಓಕೆ. ಪ್ರತಿಯೊಬ್ಬ ಎಲ್ಲ ಆರ್ಟಿಸ್ಟ್ಗಳು ಆ್ಯಕ್ಟಿಂಗ್ ತುಂಬ ಚೆನ್ನಾಗಿದೆ.
ಒಬ್ಬೊಬ್ಬರು ಅವ್ರವ್ರ ಪಾತ್ರ ಚೆನ್ನಾಗಿ ನಿರ್ವಹಿಸಿದ್ದಾರೆ ಮತ್ತು ಲೊಕೇಶನ್ ತುಂಬ ಚೆನ್ನಾಗಿದೆ, ಸಬ್ಜೆಕ್ಟು ಚೆನ್ನಾಗಿದೆ, ಎಂಟರ್ಟೈನಿಂಗ್ ಆಗಿದೆ. ಆಲ್ ದ ಬೆಸ್ಟ್ ಫಾರ್ ದ ಡೇ. ಮಕ್ಕಳನ್ನ ಫ್ರೀಯಾಗಿ ಬಿಡೋದು ಹಾಗೆ ಬಿಗಿ ಇಡೋದು ಯಾವುದು ಬೆಟರ್ ಅನ್ಸುತ್ತೆ ಈಗಿನ ಟೈಮಲ್ಲಿ? ಫ್ರೀಯಾಗಿ ಬಿಡಬೇಕು, ಅವರ ಭಾವನೆಗಳಿಗೆ ಅವ್ರು ವ್ಯಾಲ್ಯೂ ಕೊಡಲೇಬೇಕು. ಅವ್ರದ್ದೇ ಆದ ಜೀವನನ ಅವ್ರು ಆರಿಸ್ಕೊಳ್ಳೋಕ್ಕೆ ನಾವು ಸ್ವಾತಂತ್ರ್ಯ ಕೊಡಬೇಕು. ಕೆಲವು ಕಡೆ ನಾವು ಕೆಲವು ಸೂಚನೆಗಳನ್ನ, ಕೆಲವು ಸಲಹೆಗಳನ್ನ ಕೊಡುವುದೇ ಹೊರತಾಗಿ ನಾವೇ ಅವ್ರನ್ನ ರೂಲ್ ಮಾಡೋಕ್ಕೆ ಹೋಗಬಾರ್ದು. ಅದು ನನ್ನ ಅಭಿಪ್ರಾಯ. ಥ್ಯಾಂಕ್ ಯು ಸರ್. ಹೇಗೆ ಅನಿಸ್ತು ಸಿನಿಮಾ? ತುಂಬ ಚೆನ್ನಾಗಿದೆ. ಕಾಮಿಡಿ ಆಗ್ಬೋದು, ಮ್ಯೂಸಿಕ್ ಆಗ್ಬೋದು, ಹೊಸ್ತಾನ ತುಂಬ ವರ್ಷದಿಂದ ಈ ಥರ ಮುಂದೆ ಬಂದಿರಲಿಲ್ಲ. ಹೌದು. ಯಾವುದೇ ಒಂದು ಕೆಟ್ಟ ಶಬ್ದ ಇಲ್ಲ, ಆಮೇಲೆ ಕುಡ್ತಾ ಆಗ್ಬೋದು, ಯಾವುದೂ ಆ ಥರದ್ದು ಯಾವುದು ಮುಜುಗರ ಸನ್ನಿವೇಶ ಆಗೋದು ತುಂಬ ಚೆನ್ನಾಗಿದೆ. ಓಕೆ, ಥ್ಯಾಂಕ್ ಯು ಸರ್. ವೆರಿ ವೆಲ್ ಡನ್. ಐ ಥಿಂಕ್ ಹೊಸಬರು ಅಂತ ಹೊಸ ಡೈರೆಕ್ಟರು ಹೇಳೋಕ್ಕೆ ಆಗಲ್ಲ. ಫಸ್ಟ್ ಫಿಲ್ಮಲ್ಲೇ ಎಷ್ಟು ಮಾಡಿದ್ದಾರೆ. ಆ್ಯಂಡ್ ಅಟ್ ದ ಸೇಮ್ ಟೈಮ್ ಮ್ಯೂಸಿಕ್ ಬಂದು ಅನ್ಎಕ್ಸ್ಪೆಕ್ಟೆಡ್ ಹೈಲೈಟ್. ಸ್ಟಾರ್ಟಿಂದ ಫಿನಿಶ್ವರೆಗೂ ಮ್ಯೂಸಿಕ್ ನಮ್ಮನ್ನು ಫಿಲಮ್ ಇನ್ನೊಂದು ಲೆವೆಲ್ಗೆ ಎಲಿವೇಟ್ ಮಾಡಿದೆ. ಸೊ ಆ್ಯಂಡ್ ಐ ಥಿಂಕ್ ಸಂಭಾಷಣೆ ಡೈಲಾಗ್ಸ್ ಬರೆದಿದ್ದಾರಲ್ಲ, ಅದು ಎಷ್ಟು ಮೆಚೂರ್ಡ್ ಆಗಿದೆ ಅಂದರೆ ನೀವು ನೋಡೋದು ಫಸ್ಟ್ ಟೈಮ್ ಡೈರೆಕ್ಟರ್ ಬರೆಯೋ ಥರ ಇರಲಿಲ್ಲ. ಆ್ಯಂಡ್ ಮೇನ್ಲಿ ಒಂದು ಕೌಟುಂಬಿಕ ಚಿತ್ರ ವಿಚ್ ಟಾಕ್ಸ್ ಅಬೌಟ್ ಕಂಡೀಷ್ನಿಂಗ್, ವಿಚ್ ಟಾಕ್ಸ್ ಅಬೌಟ್ ಪೇರೆಂಟಿಂಗ್. ಈಗಿನ ಕಾಲ ಪೇರೆಂಟಿಂಗ್ ಹೇಗೆ ನಡೀತಾ ಇದೆ, ಆ ಕಂಡೀಷ್ನಿಂಗಿಂದ ಏನೆಲ್ಲ ಪ್ರಾಬ್ಲಮ್ಸ್ ಆಗ್ತಾಯಿದೆ ಅನ್ನೋದನ್ನ ತುಂಬ ಚೆನ್ನಾಗಿ ಎಣೆದು ಎಲ್ಲೂ ನಮಗೆ ಒಂದು ಸೆಕೆಂಡು ಬೋರ್ ಆಗದಿರೋ ಥರ ನಮ್ಮ ಡೈರೆಕ್ಟ್ರು ಅವರೇ ಹೀರೋ ಆಗಿ, ಪ್ಲಸ್ ನಮ್ಮ ಹೀರೋಯಿನ್ ಬಗ್ಗೆನೂ ಮಾತಾಡ್ತಾರೆ. ಅವರು ಬ್ಯೂಟಿಫುಲ್ಲಾಗಿ ಆ್ಯಕ್ಟ್ ಮಾಡಿದ್ದಾರೆ. ಐ ಥಿಂಕ್ ವಂಡರ್ಫುಲ್ ಜಾಬ್. ಐ ವಿಶ್ ದ ಟೀಮ್ ಸೆಲೆಬ್ರೇಟ್ಸ್ 100 days. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಚೆನ್ನಾಗಿತ್ತು, ಸಾಂಗ್ಸ್ ಎಲ್ಲ ತುಂಬ ಸೂಪರಾಗಿ ಬಂದಿದೆ, ಇಮೋಷನ್ಸು ಕಾಮಿಡಿ ಎಲ್ಲ ಮಿಕ್ಸ್ ಇದೆ, ತುಂಬ ಚೆನ್ನಾಗಿದೆ. ಆಲ್ ದ ಬೆಸ್ಟ್. ಥ್ಯಾಂಕ್ ಯು.